ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವ ದೇವೇಗೌಡರ ಮೊಮ್ಮಕ್ಕಳು ಅದಕ್ಕೋಸ್ಕರ ಬೇಕಾಗಿರುವ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಮಂಗಳಮುಖಿಯರ ಆಶೀರ್ವಾದವನ್ನ ಪಡೆದಿದ್ದಾರೆ ಪ್ರಜ್ವಲ್ ರೇವಣ್ಣ. ಮಂಗಳಮುಖಿಯರ ಆಶೀರ್ವಾದವನ್ನ ಪ್ರಚಾರಕ್ಕೂ ಮೊದಲು ಇವತ್ತು ದೇವೇಗೌಡರ ಮೊಮ್ಮಗ ಪಡೆದಿದ್ದಾರೆ. ಹೊಳೆ ನರಸೀಪುರದಲ್ಲಿರ್ತಕ್ಕಂಥ ಮನೆಯೊಂದರಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಅಂದ್ರೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಂಗಳಮುಖಿಯರು ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಾಯಿ ಭವಾನಿ ರೇವಣ್ಣ ಅವರಿಗೆ ಆರತಿಯನ್ನ ಎತ್ತಿದ್ದಾರೆ. ಈ ಸಂದರ್ಭದಲ್ಲಿ 500 ರೂಪಾಯಿಯನ್ನ ಅವರು ಕೊಟ್ಟು ಅವರಿಂದ 1 ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಮಂಗಳಮುಖಿಯರ ಆಶೀರ್ವಾದ ಬಹಳ ಮುಖ್ಯ, ಬಹಳ ಅಗತ್ಯ ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನ ಕೈಗೊಳ್ಳೋದಕ್ಕೂ ಮೊದಲು ತಾಯಿ ಮತ್ತು ಮಗ ಇವತ್ತು ಆಶೀರ್ವಾದವನ್ನು ಪಡೆದಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಮೀರ್ ಅವರಿಂದ. ಸಮೀರ್, ಇದು ಕೂಡ ರೇವಣ್ಣ ಅವರ ಸಲಹೆನಾ ಅಂತ? ಅರವಿಂದ್, ಇದು ಬಹುಶಃ ಭವಾನಿ ರೇವಣ್ಣ ಅವರ ಸಲಹೆ ಇರಬಹುದು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಭವಾನಿ ಅವರ ಅಂದ್ರೆ ಸಚಿವ ರೇವಣ್ಣ ಅವರ ಮನೆಯಲ್ಲಿ ಈ ರೀತಿ ಮಂಗಳಮುಖಿಯರಿಗೆ ಒಂದು ಪೂಜೆ ಸಲ್ಲಿಸೋದು, ಅವರಿಂದ ಆಶೀರ್ವಾದ ಪಡೆಯುವಂಥದ್ದು ಸಂಪ್ರದಾಯ ಅಂತ ಹೇಳಿ ನಮ್ಗಿರುವಂತ ಮಾಹಿತಿ. ಹಾಗಾಗಿ ಇವತ್ತು ಏನು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ. ಏನು ಹೊಳೆ ನರಸೀಪುರ ತಾಲೂಕಿನ ಮೂಡಲಿಪ್ಪೆ ಗ್ರಾಮದಲ್ಲಿರುವಂತ ಚೆನ್ನಕೇಶವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಈ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮುಂಚೆ ಅವರ ಮನೆಯಿಂದ ಹೊರಡುವುದಕ್ಕೂ ಮುನ್ನ ಏನು ಇವತ್ತು ಮಂಗಳಮುಖಿಯರು ಇಬ್ಬರು ಸ್ಥಳಕ್ಕೆ ಬಂದಿದ್ರು. ಗೌತಮಿ ಮತ್ತೆ ಪ್ರಜ್ಞಾ ಅಂತ ಹೇಳಿ ಇಬ್ಬರು ಮಂಗಳಮುಖಿಯರು ಬಂದು ಪ್ರಜ್ವಲ್ ರವರಿಗೆ ಆರತಿ ಎತ್ತು ಮುಖಾಂತರ ಒಂದು ಆಶೀರ್ವಾದ ಮಾಡಿದ್ರು. ಜೊತೆಗೆ ಅವರ ಬಳಿಯಿಂದ ಪ್ರಜ್ವಲ್ ಬಳಿಯಿಂದ 500 ರೂಪಾಯಿ ಕಾಣಿಕೆಯನ್ನ ಪಡೆದು ಅದಕ್ಕೆ ಬದಲಾಗಿ 100 ರೂಪಾಯಿ ಶುಭ ಸೂಚಕವಾಗಿ ಒಂದು ಕೊಟ್ಟರು ಅವರಿಗೆ. ಅದನ್ನ ಪ್ರಜ್ವಲ್ ರವರು ತಮ್ಮ ಕಿಸೆಯಲ್ಲಿ ಇಟ್ಕೊಂಡ್ರು. ಈ ರೀತಿ ಮಂಗಳಮುಖಿಯರಿಂದ ಏನು ಆಶೀರ್ವಾದ ಪಡೆಯುವ ಮುಖಾಂತರ ಪ್ರಜ್ವಲ್ ರವರು ಇವತ್ತು ಮನೆಯಿಂದ ಹೊರಟು ತಮ್ಮ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಅಂದ್ರೆ ಇವತ್ತು ಅಧಿಕೃತವಾಗಿ ಚುನಾವಣಾ ಪ್ರಚಾರ ಶುರು ಮಾಡಿದಾರಾ ಪ್ರಜ್ವಲ್ ರೇವಣ್ಣ, ಹೇಗೆ? ಹೌದು, ಖಂಡಿತವಾಗ್ಲೂ ಇವತ್ತಿನಿಂದ ಅವರು ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿರುವಂತದ್ದು. ಈಗಾಗಲೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತ ಪ್ರಜ್ವಲ್ ರವರು, ನನಗೆ ಈಗಲೂ ಸಹ ಟಿಕೆಟ್ ಖಚಿತವಾಗಿಲ್ಲ. ನಮ್ಮ ತಾತ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಇದುವರೆಗೂ ಟಿಕೆಟ್ ಅನ್ನ ಖಚಿತಪಡಿಸಿಲ್ಲ. ಆದ್ರೆ ಯಥಾ ಪ್ರಕಾರ ನಾವು ಕಳೆದ 3 ತಿಂಗಳಿಂದ ಚುನಾವಣೆಯಲ್ಲಿ ಅಂದ್ರೆ ಪ್ರಚಾರದಲ್ಲಿ ಭಾಗವಹಿಸಿದೀವಿ. ಇಂದಿನಿಂದ ವಿದ್ಯುಕ್ತವಾಗಿ ಆರಂಭಿಸ್ತಾ ಇದ್ದೀವಿ. ನನಗೆ ಟಿಕೆಟ್ ಸಿಗ್ಲಿ ಅಥವಾ ಬಿಡ್ಲಿ, ಆದ್ರೆ ನಾವು ಇವತ್ತಿನಿಂದ ಚುನಾವಣಾ ಪ್ರಚಾರವನ್ನ ಆರಂಭಿಸ್ತಾ ಇದೀವಿ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿರುವಂತದ್ದು ಅರವಿಂದ್. ಅಂದ್ರೆ ಇನ್ನೂ ಡೌಟ್ ಅಲ್ಲಿ ಇದಾರ ಸಮೀರ್? ಪ್ರಜ್ವಲ್ ಅವರು ನಂಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಡೌಟ್ ಅಲ್ಲಿ ಇದಾರ ಇನ್ನೂ, ಹೇಗೆ? ಹೌದು, ಖಂಡಿತವಾಗ್ಲೂ ಅರವಿಂದ್. ಪ್ರಜ್ವಲ್ ರವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಾಗ ಇದನ್ನ ಸ್ಪಷ್ಟಪಡಿಸಿರುವಂತದ್ದು. ತಾತನವರು ಇದುವರೆಗೂ ನನಗೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿಲ್ಲ. ಜೊತೆಗೆ ಮಾಧ್ಯಮಗಳಲ್ಲಿ ನಾನು ಏನ್ ನೋಡಿದ್ದೀನಿ ಅದ್ರ ಪ್ರಕಾರ ಮಾತ್ರ ನನಗೆ ಟಿಕೆಟ್ ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನಮ್ಮ ಮನೆಯಲ್ಲಿ ಅಥವಾ ಪಕ್ಷದಿಂದ ಯಾರೇ ಸ್ಪರ್ಧೆ ಮಾಡಿದ್ರು ನಾನು ಆ ಒಂದು ಪ್ರಚಾರದಲ್ಲಿ ಭಾಗವಹಿಸ್ತೀನಿ, ನನಗೆ ಆದ್ರೂ ಅಷ್ಟೇ ಬೇರೆಯವ್ರಿಗಾದ್ರೂ ಅಷ್ಟೇ ಅಂತ ಹೇಳಿ ಅವ್ರು ಹೇಳೋದ್ರ ಮುಖಾಂತರ ಟಿಕೆಟ್ ಅವ್ರಿಗೆ ಇನ್ನೂ ಖಚಿತವಾಗಿಲ್ಲ ಅಂತ ಹೇಳಿರುವಂತದ್ದು. ಸಮೀರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಯಾಮ್ರಾ